ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ2 ಆರೋಪಿ ಆಗಿರುವ ನಟ ದರ್ಶನ್ ವೈಫ್ ಬೆಳಗ್ಗೆ ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜಾ ಪುನಸ್ಕಾರ ವಿಶೇಷ ಪೂಜೆ ಮಾಡಿದಾರಂತೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಳಗ್ಗೆ ದರ್ಶನ್ ಹೆಂಡತಿಯವರು ಬಂದರು, ಬೆಳಗ್ಗೆ ವಿಶೇಷ ಪೂಜೆ ಮಾಡಿದ್ದಾರೆ. ನೀವು ಸಹ ಇದ್ದರೆ ಏನೇ ಸರ್, ಯಾವ ಪೂಜೆ ಆಯಿತು ಮತ್ತು ಏನೆಲ್ಲ ಅರಿಕೆ ಏನು ಇತ್ತ, ಅರಿಕೆ ತೀರಿಸಿದ್ರ ಏನು ಸರ್ ಅಂತ? ಇಲ್ಲ, ಯಾವಾಗೂ ಬರೋ ರೀತಿಯಲ್ಲೇ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಬಂದರು, ತಾಯಿ ದರ್ಶನ ಮಾಡಿದ್ರು, ಪೂಜೆ ಸಲ್ಲಿಸಿದ್ರು, ಮತ್ತು ಹೊರಟರು. ವಿಶೇಷವಾಗಿ ಏನಿಲ್ಲ. ಮುಂಚೆ ಯಾವಾಗೂ ಇಲ್ಲಿಗೆ ಬರ್ತಾಯಿದ್ರು ದರ್ಶನ್ ಸರ್ ಆಗಲಿ, ಅವ್ರ ಕುಟುಂಬದವ್ರು ಯಾವಾಗೂ ಬರ್ತಾರೆ. ಚಿತ್ರ ರಿಲೀಸ್ ಆಗಲಿ ಅಥವಾ ಅದು ಏನಾದಮೇಲೆ ಅವರು ತಾಯಿ ದರ್ಶನ ಮಾಡಬೇಕಂದ್ರೆ ಬಂದೋಗಿದ್ದೇನು ವಿಶೇಷ ಏನಿಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರು ಅಂತ? 7:30 ಬಂದಿದ್ರು. 7:30 ವಿಶೇಷ ಪೂಜೆನ ಏನಾದರೂ ಅರಿಕೆ ತೀರಿಸಿದ್ರ? ಬಂದು ಏನಾದರೂ ಸೀರೆ ಕೊಟ್ಟು ಬಳೆ ಕೊಟ್ಟು ಏನಾದರೂ ಅರಿಕೆ ತೀರಿಸಿದ್ರ ಅಂತ? ಅಲ್ಲ, ಅವ್ರು ಯಾವಾಗ ಬಂದಾಗೂ ತಾಯಿಗೆ ಸೀರೆ ಮಡ್ಲಕ್ಕಿ ಕೊಡ್ತಾರೆ. ಅದು ತಾಯಿಗೆ ತಲುಪಿಸ್ಬೇಕು ಅಂತ ಬರ್ತಾರೆ. ಬಂದಾಗೆಲ್ಲ ಕೊಡ್ತಾರೆ. ಇವತ್ತೇನು ವಿಶೇಷ ಏನಿಲ್ಲ. ಅಂದರೆ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬಂದ ನಂತರ ಮೊದಲ ಭೇಟಿನ ದೇವಸ್ಥಾನಕ್ಕೆ ಬಂದಿದ್ದು? ಹೌದು, ಮೊದಲನೇ ಸಲ ಬಂದಿದ್ದಾರೆ. ಮುಂಚೆ ಎಲ್ಲ ಬಂದು ಹೋಗಿದ್ದಾರೆ. ಮುಂಚೆ ಎಲ್ಲ ಅವರು ಒಂದು 10-12 ವರ್ಷದಿಂದ ಕಂಪಲ್ಸರಿ ಮೇಡಮ್ ಅವ್ರು ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ದಿನಾಕರ್ ಸರ್ ಆಗ್ಬೋದು, ಬಂದು ಹೋಗ್ತಾರೆ. ದರ್ಶನ್ ಫ್ಯಾಮಿಲಿ ಎಲ್ಲ ಡೈಲಿ ಬರ್ತಾ ಇರ್ತಾರೆ ಹಂಗೆ ದೇವಸ್ಥಾನಕ್ಕೆ? ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ನಗರ ದೇವತೆ ಆಗಿರೋದ್ರಿಂದ, ಇಲ್ಲಿ ಗಾಂಧಿನಗರದಲ್ಲಿ ಇರೋದ್ರಿಂದ ಎಲ್ಲ ನಾಯಕ ನಟರು ಬರ್ತಾರೆ. ದರ್ಶನ್ ಸರು ಬಂದಿದ್ದಾರೆ. ನಾವು ಕೆಲವೊಂದು ಕಾರ್ಯಕ್ರಮಗಳು ಕರೆದಿದ್ದೀವಿ, ಬಂದು ಹೋಗಿದ್ದಾರೆ. ಸರ್, ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದರು, ಏನೆಲ್ಲ ಪೂಜೆ ಮಾಡಿದ್ರಂತೆ? ಅದು 7:30 ಬಂದರು, ತಾಯಿಗೆ ಪೂಜೆ ಸಲ್ಲಿಸಿ ಹೊರಟರು. ಮತ್ತು ಯಾರೆಲ್ಲ ಬಂದಿದ್ರು ಸರ್ ಅವ್ರ ಜೊತೆ? ಯಾರಾದರೂ ಅವ್ರ ಫ್ಯಾಮಿಲಿ ರಿಲೇಟಿವ್? ಇಲ್ಲ, ಅವ್ರ ಸಹಪಾಠಿಗಳು ಮೇಡಮ್ ಜೊತೆಲಿ ಅವರು ದರ್ಶನ್ ಸರ್ ಸಹಪಾಠಿಗಳು ಬಂದವರು. ಈ ಮುಂಚೆ ಏನಾದರೂ ಬೇಡಿಕೊಂಡಿದ್ರೆ ಬಂದು ಏನಾದರೂ ಅಂತ? ಯಾಕಂದ್ರೆ ದರ್ಶನ್ ಸರ್ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ರು, ಈಗ ಬಿಡುಗಡೆ ಆಗಿದ್ದಾರೆ. ಏನಾದರೂ ಬೇಡಿಕೊಂಡಿದ್ದಾರೆ ಅಂತ ಅಮ್ಮನಿಗೆ? ಇಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ಏನು ಬಂದಿರಲಿಲ್ಲ. ದಿನಾಕರ್ ಸರ್ ಬಂದಿದ್ರು, ಪೂಜೆ ಮಾಡ್ಕೊಂಡು ಹೋಗಿದ್ರು. ಅವ್ರು ಅರ್ಕೆ ಸಲ್ಲಿಸಿದ್ರು, ಅರ್ಕೆಯನ್ನು ಒತ್ತಿದ್ರು ಅನ್ನೋ ಗೊತ್ತಿಲ್ಲ. ಬಂದು ಇವತ್ತು ಪೂಜೆ ಮಾಡ್ಕೊಂಡು ಹೋದ್ರು. ದಿನಾಕರ್ ಅವರು ಅರ್ಕೆ ಒತ್ತಿದ್ರು, ಇವರು ಬಂದೀಗ ಪೂಜೆ ಮಾಡಿದಾರಂತ? ಅಲ್ಲ, ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ದಿನಾಕರ್ ಸರ್ ಬಂದು ಹೋಗಿದ್ರು, ಏನು ಅರ್ಕೆ ಹೊತ್ತಿದ್ರು ಗೊತ್ತಿರಲಿಲ್ಲ. ಇವತ್ತು ಮೇಡಮ್ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ನೀವು ಅವ್ರ ಜೊತೆ ಮಾತಾಡಿದ್ರೆ ಏನಾದರೂ? ವಿಜಯಲಕ್ಷ್ಮಿ ಜೊತೆ ಏನಾದರೂ ಮಾತಾಡಿದ್ರೆ? ಮೇಡಮ್ ಅವರು ಚೆನ್ನಾಗೇ ಮಾತಾಡ್ತಾರೆ. ಪೂಜೆ ಮಾಡ್ಕೊಂಡು ತಾಯಿ ಮೇಡಮ್ ಅವರು ಹೊರಟ್ರು. ಯಾಕಂದರೆ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿ ಆಗಿದ್ದಾರೆ, ಬಿಡುಗಡೆ ಆಗಿದ್ದಾರೆ. ಇಲ್ಲ, ಅದನ್ನೆಲ್ಲ ನಾವು ಹೆಂಗೆ ಮಾತಾಡೋಕ್ಕಾಗುತ್ತೆ? ನಮಗೆ ಅವ್ರಿಗೆ ಏನು ಗೊತ್ತೋ ನಮ್ಗೆ ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಗೊತ್ತು. ನಾಯಕ ನಟರು ನಮ್ಗೆ ಅದೇ ಗೊತ್ತು. ದೇವಸ್ಥಾನಕ್ಕೆ ಬರ್ತಾರೆ, ಭಕ್ತಾದಿರ್ತಾರೆ, ತಾಯಿ ದರ್ಶನ ಪಡಿತಾರೆ, ಕೊಡ್ತಾರೆ. ಅದೆಲ್ಲ ನಾವು ಹೆಂಗೆ ಮಾತಾಡೋಕ್ಕಾಗುತ್ತೆ? ಬೆಳಗ್ಗೆ ಅಂದರೆ 7 ಗಂಟೆ ಸುಮಾರಿಗೆ ಬಂದು ಹೋಗಿದ್ರಾ? ಹೌದು, 7:30 ಬಂದು ಒಂದು 8 ಕಾಲವರೆಗೂ ಇಲ್ಲೇ ಇದ್ರು ಮೇಡಮ್. ದೇವಸ್ಥಾನ ಒಳಗಡೆ ಗರ್ಭಗುಡಿಯಲ್ಲಿ ತಾಯಿ ಸೇವೆ ಮಾಡ್ಕೊಂಡಿದ್ರು. ಇದಿಷ್ಟು ರಾಜಣ್ಣ ಅವರು, ಅಂದರೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ2 ಆರೋಪಿ ಆಗಿರುವ ನಟ ದರ್ಶನ್ ವೈಫ್ ಬೆಳಗ್ಗೆ ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜಾ ಪುನಸ್ಕಾರ ವಿಶೇಷ ಪೂಜೆ ಮಾಡಿದಾರಂತೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಳಗ್ಗೆ ದರ್ಶನ್ ಹೆಂಡತಿಯವರು ಬಂದರು, ಬೆಳಗ್ಗೆ ವಿಶೇಷ ಪೂಜೆ ಮಾಡಿದ್ದಾರೆ. ನೀವು ಸಹ ಇದ್ದರೆ ಏನೇ ಸರ್, ಯಾವ ಪೂಜೆ ಆಯಿತು ಮತ್ತು ಏನೆಲ್ಲ ಅರಿಕೆ ಏನು ಇತ್ತ, ಅರಿಕೆ ತೀರಿಸಿದ್ರ ಏನು ಸರ್ ಅಂತ? ಇಲ್ಲ, ಯಾವಾಗೂ ಬರೋ ರೀತಿಯಲ್ಲೇ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಬಂದರು, ತಾಯಿ ದರ್ಶನ ಮಾಡಿದ್ರು, ಪೂಜೆ ಸಲ್ಲಿಸಿದ್ರು, ಮತ್ತು ಹೊರಟರು. ವಿಶೇಷವಾಗಿ ಏನಿಲ್ಲ. ಮುಂಚೆ ಯಾವಾಗೂ ಇಲ್ಲಿಗೆ ಬರ್ತಾಯಿದ್ರು ದರ್ಶನ್ ಸರ್ ಆಗಲಿ, ಅವ್ರ ಕುಟುಂಬದವ್ರು ಯಾವಾಗೂ ಬರ್ತಾರೆ. ಚಿತ್ರ ರಿಲೀಸ್ ಆಗಲಿ ಅಥವಾ ಅದು ಏನಾದಮೇಲೆ ಅವರು ತಾಯಿ ದರ್ಶನ ಮಾಡಬೇಕಂದ್ರೆ ಬಂದೋಗಿದ್ದೇನು ವಿಶೇಷ ಏನಿಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರು ಅಂತ? 7:30 ಬಂದಿದ್ರು. 7:30 ವಿಶೇಷ ಪೂಜೆನ ಏನಾದರೂ ಅರಿಕೆ ತೀರಿಸಿದ್ರ? ಬಂದು ಏನಾದರೂ ಸೀರೆ ಕೊಟ್ಟು ಬಳೆ ಕೊಟ್ಟು ಏನಾದರೂ ಅರಿಕೆ ತೀರಿಸಿದ್ರ ಅಂತ? ಅಲ್ಲ, ಅವ್ರು ಯಾವಾಗ ಬಂದಾಗೂ ತಾಯಿಗೆ ಸೀರೆ ಮಡ್ಲಕ್ಕಿ ಕೊಡ್ತಾರೆ. ಅದು ತಾಯಿಗೆ ತಲುಪಿಸ್ಬೇಕು ಅಂತ ಬರ್ತಾರೆ. ಬಂದಾಗೆಲ್ಲ ಕೊಡ್ತಾರೆ. ಇವತ್ತೇನು ವಿಶೇಷ ಏನಿಲ್ಲ. ಅಂದರೆ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬಂದ ನಂತರ ಮೊದಲ ಭೇಟಿನ ದೇವಸ್ಥಾನಕ್ಕೆ ಬಂದಿದ್ದು? ಹೌದು, ಮೊದಲನೇ ಸಲ ಬಂದಿದ್ದಾರೆ. ಮುಂಚೆ ಎಲ್ಲ ಬಂದು ಹೋಗಿದ್ದಾರೆ. ಮುಂಚೆ ಎಲ್ಲ ಅವರು ಒಂದು 10-12 ವರ್ಷದಿಂದ ಕಂಪಲ್ಸರಿ ಮೇಡಮ್ ಅವ್ರು ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ದಿನಾಕರ್ ಸರ್ ಆಗ್ಬೋದು, ಬಂದು ಹೋಗ್ತಾರೆ. ದರ್ಶನ್ ಫ್ಯಾಮಿಲಿ ಎಲ್ಲ ಡೈಲಿ ಬರ್ತಾ ಇರ್ತಾರೆ ಹಂಗೆ ದೇವಸ್ಥಾನಕ್ಕೆ? ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ನಗರ ದೇವತೆ ಆಗಿರೋದ್ರಿಂದ, ಇಲ್ಲಿ ಗಾಂಧಿನಗರದಲ್ಲಿ ಇರೋದ್ರಿಂದ ಎಲ್ಲ ನಾಯಕ ನಟರು ಬರ್ತಾರೆ. ದರ್ಶನ್ ಸರು ಬಂದಿದ್ದಾರೆ. ನಾವು ಕೆಲವೊಂದು ಕಾರ್ಯಕ್ರಮಗಳು ಕರೆದಿದ್ದೀವಿ, ಬಂದು ಹೋಗಿದ್ದಾರೆ. ಸರ್, ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದರು, ಏನೆಲ್ಲ ಪೂಜೆ ಮಾಡಿದ್ರಂತೆ? ಅದು 7:30 ಬಂದರು, ತಾಯಿಗೆ ಪೂಜೆ ಸಲ್ಲಿಸಿ ಹೊರಟರು. ಮತ್ತು ಯಾರೆಲ್ಲ ಬಂದಿದ್ರು ಸರ್ ಅವ್ರ ಜೊತೆ? ಯಾರಾದರೂ ಅವ್ರ ಫ್ಯಾಮಿಲಿ ರಿಲೇಟಿವ್? ಇಲ್ಲ, ಅವ್ರ ಸಹಪಾಠಿಗಳು ಮೇಡಮ್ ಜೊತೆಲಿ ಅವರು ದರ್ಶನ್ ಸರ್ ಸಹಪಾಠಿಗಳು ಬಂದವರು. ಈ ಮುಂಚೆ ಏನಾದರೂ ಬೇಡಿಕೊಂಡಿದ್ರೆ ಬಂದು ಏನಾದರೂ ಅಂತ? ಯಾಕಂದ್ರೆ ದರ್ಶನ್ ಸರ್ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ರು, ಈಗ ಬಿಡುಗಡೆ ಆಗಿದ್ದಾರೆ. ಏನಾದರೂ ಬೇಡಿಕೊಂಡಿದ್ದಾರೆ ಅಂತ ಅಮ್ಮನಿಗೆ? ಇಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ಏನು ಬಂದಿರಲಿಲ್ಲ. ದಿನಾಕರ್ ಸರ್ ಬಂದಿದ್ರು, ಪೂಜೆ ಮಾಡ್ಕೊಂಡು ಹೋಗಿದ್ರು. ಅವ್ರು ಅರ್ಕೆ ಸಲ್ಲಿಸಿದ್ರು, ಅರ್ಕೆಯನ್ನು ಒತ್ತಿದ್ರು ಅನ್ನೋ ಗೊತ್ತಿಲ್ಲ. ಬಂದು ಇವತ್ತು ಪೂಜೆ ಮಾಡಿಸ್ಕೊಂಡು ಹೋದ್ರು. ದಿನಾಕರ್ ಅವರು ಅರ್ಕೆ ಒತ್ತಿದ್ರು, ಇವರು ಬಂದೀಗ
ಪೂಜೆ ಮಾಡಿದಾರಂತ. ಅಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ದಿನಾಕರ್ ಸರ್ ಬಂದು ಹೋಗಿದ್ರು, ಏನು ಅರ್ಕೆ ಹೊತ್ತಿದ್ರು ಗೊತ್ತಿರಲಿಲ್ಲ. ಇವತ್ತು ಮೇಡಮ್ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ಸರ್, ನೀವು ಅವ್ರ ಜೊತೆ ಮಾತಾಡಿದ್ರೆ ಏನಾದರೂ ಯಾರತ್ರ? ವಿಜಯಲಕ್ಷ್ಮಿ ಜೊತೆ ಏನಾದರೂ ಮಾತಾಡಿದ್ರ? ಮೇಡಮ್ ಅವರು ಚೆನ್ನಾಗೇ ಮಾತಾಡ್ತಾರೆ. ಪೂಜೆ ಮಾಡ್ಕೊಂಡು ತಾಯಿ ಮೇಡಮ್ ಅವರು ಹೊರಟ್ರು. ಯಾಕಂದರೆ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿ ಆಗಿದ್ದಾರೆ, ಬಿಡುಗಡೆ ಆಗಿದ್ದಾರೆ. ಇಲ್ಲ ಅದನ್ನೆಲ್ಲ ನಾವು ಹೆಂಗೆ ಮಾತಾಡೋಕ್ಕಾಗುತ್ತೆ? ನಮಗೆ ಅವ್ರಿಗೆ ಏನು ಗೊತ್ತೋ ನಮ್ಗೆ ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಗೊತ್ತು. ನಾಯಕ ನಟರು ನಮ್ಗೆ ಅದೇ ಗೊತ್ತು. ದೇವಸ್ಥಾನಕ್ಕೆ ಬರ್ತಾರೆ, ಭಕ್ತಾದಿರ್ತಾರೆ, ತಾಯಿ ದರ್ಶನ ಪಡಿತಾರೆ, ಕೊಡ್ತಾರೆ. ಅದೆಲ್ಲ ನಾವು ಹೆಂಗೆ ಮಾತಾಡೋಕ್ಕಾಗುತ್ತೆ? ಬೆಳಗ್ಗೆ ಅಂದರೆ 7 ಗಂಟೆ ಸುಮಾರಿಗೆ ಬಂದು ಹೋಗಿದ್ರಾ? ಹೌದು, 7:30 ಬಂದು ಒಂದು 8 ಕಾಲವರೆಗೂ ಇಲ್ಲೇ ಇದ್ರು ಮೇಡಮ್. ದೇವಸ್ಥಾನ ಒಳಗಡೆ ಗರ್ಭಗುಡಿಯಲ್ಲಿ ತಾಯಿ ಸೇವೆ ಮಾಡ್ಕೊಂಡಿದ್ರು. ಓಕೆ, ಇದಿಷ್ಟು ರಾಜಣ್ಣ ಅವರು, ಅಂದರೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿ ಆಗಿರುವ ನಟ ದರ್ಶನ್ ವೈಫ್ ಬೆಳಗ್ಗೆ ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜಾ ಪುನಸ್ಕಾರ, ವಿಶೇಷ ಪೂಜೆ ಮಾಡಿದಾರಂತೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಬೆಳಗ್ಗೆ ದರ್ಶನ್ ಹೆಂಡ್ತಿಯವರು ಬಂದರು, ಬೆಳಗ್ಗೆ ವಿಶೇಷ ಪೂಜೆ ಮಾಡಿದ್ದಾರೆ. ನೀವು ಸಹ ಇದ್ದರೆ ಏನೇ ಸರ್, ಯಾವ ಪೂಜೆ ಆಯಿತು ಮತ್ತು ಏನೆಲ್ಲ ಅರಿಕೆ ಏನು ಇತ್ತ, ಅರಿಕೆ ತೀರಿಸಿದ್ರ ಏನು ಸರ್ ಅಂತ? ಇಲ್ಲ ಯಾವಾಗೂ ಬರೋ ರೀತಿಯಲ್ಲೇ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಬಂದರು, ತಾಯಿ ದರ್ಶನ ಮಾಡಿದ್ರು, ಪೂಜೆ ಸಲ್ಲಿಸಿದ್ರು, ಮತ್ತು ಹೊರಟ್ರು. ವಿಶೇಷವಾಗಿ ಏನಿಲ್ಲ. ಮುಂಚೆ ಯಾವಾಗೂ ಇಲ್ಲಿಗೆ ಬರ್ತಾಯಿದ್ರು. ದರ್ಶನ್ ಸರ್ ಆಗಲಿ ಅವ್ರ ಕುಟುಂಬದವ್ರು ಯಾವಾಗೂ ಬರ್ತಾರೆ. ಚಿತ್ರ ರಿಲೀಸ್ ಆಗಲಿ ಅಥವಾ ಅದು ಏನೋ ಆದಮೇಲೆ ಅವರು ತಾಯಿ ದರ್ಶನ ಮಾಡಬೇಕಂದ್ರೆ ಬಂದೋಗಿದ್ದೇನು ವಿಶೇಷ ಏನಿಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಂತ? 7:30 ಬಂದಿದ್ರು. 7:30 ವಿಶೇಷ ಪೂಜೆನ ಏನಾದರೂ ಅರಿಕೆ ತೀರಿಸಿದ್ರ? ಬಂದು ಏನಾದರೂ ಸೀರೆ ಕೊಟ್ಟು, ಬಳೆ ಕೊಟ್ಟು ಏನಾದರೂ ಅರಿಕೆ ತೀರಿಸಿದ್ರ ಅಂತ? ಅಲ್ಲ, ಅವ್ರು ಯಾವಾಗ ಬಂದಾಗೂ ತಾಯಿಗೆ ಸೀರೆ ಮಡ್ಲಕ್ಕಿ ಕೊಡ್ತಾರೆ. ಅದು ತಾಯಿಗೆ ತಲುಪಿಸ್ಬೇಕು ಅಂತ ಬರ್ತಾರೆ. ಬಂದಾಗೆಲ್ಲ ಕೊಡ್ತಾರೆ. ಇವತ್ತೇನು ವಿಶೇಷ ಏನಿಲ್ಲ. ಅಂದರೆ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬಂದ ನಂತರ ಮೊದಲ ಭೇಟಿನ ದೇವಸ್ಥಾನಕ್ಕೆ ಬಂದಿದ್ದು? ಹೌದು, ಮೊದಲನೇ ಸಲ ಬಂದಿದ್ದಾರೆ. ಮುಂಚೆ ಎಲ್ಲ ಬಂದು ಹೋಗಿದ್ದಾರೆ. ಮುಂಚೆ ಎಲ್ಲ ಇವರು ಒಂದು 10-12 ವರ್ಷದಿಂದ ಕಂಪಲ್ಸರಿ ಮೇಡಮ್ ಅವ್ರು ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ದಿನಾಕರ್ ಸರ್ ಆಗ್ಬೋದು, ಬಂದು ಹೋಗ್ತಾರೆ. ಅಂದರೆ ದರ್ಶನ್ ಫ್ಯಾಮಿಲಿ ಎಲ್ಲ ಡೈಲಿ ಬರ್ತಾ ಇರ್ತಾರೆ ಹಂಗೆ ದೇವಸ್ಥಾನಕ್ಕೆ? ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ನಗರ ದೇವತೆ ಆಗಿರೋದ್ರಿಂದ, ಇಲ್ಲಿ ಗಾಂಧಿನಗರದಲ್ಲಿ ಇರೋದ್ರಿಂದ ಎಲ್ಲ ನಾಯಕ ನಟರು ಬರ್ತಾರೆ. ದರ್ಶನ್ ಸರು ಬಂದಿದ್ದಾರೆ. ನಾವು ಕೆಲವೊಂದು ಕಾರ್ಯಕ್ರಮಗಳು ಕರೆದಿದ್ದೀವಿ, ಬಂದು ಹೋಗಿದ್ದಾರೆ. ಸರ್, ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಂದರು, ಏನೆಲ್ಲ ಪೂಜೆ ಮಾಡಿದ್ರಂತೆ? ಅದು 7:30 ಬಂದರು, ತಾಯಿಗೆ ಪೂಜೆ ಸಲ್ಲಿಸಿ ಹೊರಟ್ರು. ಮತ್ತು ಯಾರೆಲ್ಲ ಬಂದಿದ್ರು ಸರ್ ಅವ್ರ ಜೊತೆ? ಯಾರಾದರೂ ಅವ್ರ ಫ್ಯಾಮಿಲಿ ರಿಲೇಟಿವ್? ಇಲ್ಲ, ಅವ್ರ ಸಹಪಾಠಿಗಳು ಮೇಡಮ್ ಜೊತೆಲಿ ಅವರು ದರ್ಶನ್ ಸರ್ ಸಹಪಾಠಿಗಳು ಬಂದವರು. ಸರ್, ಈ ಮುಂಚೆ ಏನಾದರೂ ಬೇಡಿಕೊಂಡಿದ್ರೆ ಬಂದು ಏನಾದರೂ ಅಂತ? ಯಾಕಂದ್ರೆ ದರ್ಶನ್ ಸರ್ ಕೊಲೆ ಪ್ರಕರಣದಲ್ಲಿ ಆ ಜೈಲಿಗೆ ಹೋಗಿದ್ರು, ಈಗ ಬಿಡುಗಡೆ ಆಗಿದ್ದಾರೆ. ಏನಾದರೂ ಬೇಡಿಕೊಂಡಿದ್ದಾರೆ ಅಂತ ಅಮ್ಮನಿಗೆ? ಇಲ್ಲ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ಏನು ಬಂದಿರಲಿಲ್ಲ. ದಿನಾಕರ್ ಸರ್ ಬಂದಿದ್ರು, ಪೂಜೆ ಮಾಡ್ಕೊಂಡು ಹೋಗಿದ್ರು. ಅವ್ರು ಅರ್ಕೆ ಸಲ್ಲಿಸಿದ್ರು, ಅರ್ಕೆಯನ್ನು ಒತ್ತಿದ್ರು ಗೊತ್ತಿಲ್ಲ. ಬಂದು ಇವತ್ತು ಪೂಜೆ ಮಾಡಿಸ್ಕೊಂಡು ಹೋದ್ರು. ದಿನಕರ್ ಅವರು ಅರ್ಕೆ ಹೊತ್ತಿದ್ರು, ಇವರು ಬಂದೀಗ ಪೂಜೆ ಮಾಡಿದಾರಂತ? ಅಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ದಿನಾಕರ್ ಸರ್ ಬಂದು ಹೋಗಿದ್ರು, ಏನು ಅರ್ಕೆ ಹೊತ್ತಿದ್ರು ಗೊತ್ತಿರಲಿಲ್ಲ. ಇವತ್ತು ಮೇಡಮ್ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ನೀವು ಅವ್ರ ಜೊತೆ ಮಾತಾಡಿದ್ರೆ ಏನಾದರೂ? ಯಾರತ್ರ? ವಿಜಯಲಕ್ಷ್ಮಿ ಜೊತೆ ಏನಾದರೂ ಮಾತಾಡಿದ್ರೆ? ಮೇಡಮ್ ಅವರು ಚೆನ್ನಾಗೇ ಮಾತಾಡ್ತಾರೆ. ಪೂಜೆ ಮಾಡ್ಕೊಂಡು ತಾಯಿ ಮೇಡಮ್ ಅವರು ಹೊರಟ್ರು. ಯಾಕಂದರೆ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿ ಆಗಿದ್ದಾರೆ, ಬಿಡುಗಡೆ ಆಗಿದ್ದಾರೆ. ಇಲ್ಲ ಅದನ್ನೆಲ್ಲ ನಾವು ಹೆಂಗೆ ಮಾತಾಡೋಕ್ಕಾಗುತ್ತೆ? ನಮಗೆ ಅವ್ರಿಗೆ ಏನು ಗೊತ್ತೋ ನಮ್ಗೆ ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಗೊತ್ತು. ನಾಯಕ ನಟರು ನಮ್ಗೆ ಅದೇ ಗೊತ್ತು. ದೇವಸ್ಥಾನಕ್ಕೆ ಬರ್ತಾರೆ, ಭಕ್ತಾದಿರ್ತಾರೆ, ತಾಯಿ ದರ್ಶನ ಪಡಿತಾರೆ, ಕೊಡ್ತಾರೆ. ಅದೆಲ್ಲ ನಾವು ಹೆಂಗೆ ಮಾತಾಡೋಕ್ಕಾಗುತ್ತೆ? ಬೆಳಗ್ಗೆ ಅಂದರೆ 7 ಗಂಟೆ ಸುಮಾರಿಗೆ ಬಂದು ಹೋಗಿದ್ರಾ? ಹೌದು, 7:30 ಬಂದು ಒಂದು 8 ಕಾಲವರೆಗೂ ಇಲ್ಲೇ ಇದ್ರು ಮೇಡಮ್. ದೇವಸ್ಥಾನ ಒಳಗಡೆ ಗರ್ಭಗುಡಿಯಲ್ಲಿ ತಾಯಿ ಸೇವೆ ಮಾಡ್ಕೊಂಡಿದ್ರು. ಓಕೆ, ಇದಿಷ್ಟು ರಾಜಣ್ಣ ಅವರು, ಅಂದರೆ ಅಣ್ಣಮ್ಮ ದೇವಸ್ಥಾನದ ಅಧ್ಯಕ್ಷರಾದ ರಾಜಣ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.